1ರಿಂದ 5ನೇ ತರಗತಿವರೆಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳವಾಡಿ ಅಲ್ಲಿ ಮಾಡಿದ್ದು. ನನಗೆ ಮೊದಲಿಂದನೂ ಕೂಡ ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡೋದನ್ನು ಸ್ವಲ್ಪ ನನಗೆ ಬೇಸರ. ಯಾಕೆ ನಾವು ಆರ್ಥಿಕವಾಗಿ ದುರ್ಬಲರಾಗಿರೋದ್ರಿಂದ. ಅವ್ನು PU ಮುಗಿದ ತಕ್ಷಣ ಇಂಜಿನಿಯರಿಂಗ್ ಹೋಗಬೇಕು ಅಂತ ಹೇಳ್ತಾ ಇದ್ದ. ನಾನು ಮನೆಯವರು ಇಲ್ಲಿ ಇರೋರೆಲ್ಲರೂ ಇಂಜಿನಿಯರ್ ಆದರೆ ಡಾಕ್ಟರ್ ಆಗೋದು ಯಾರು, ಜನರ ಸೇವೆ ಮಾಡೋಕ್ಕೆ ನಮಗೆ ಅವಕಾಶ ಬೇಕು ಅಂಥೇಳಿ ನನ್ನ ಇದ್ರ ಮೇಲೇ ನಾವು MBBSಗೆ ಅಡ್ಮಿಷನ್ ಮಾಡಿದ್ವಿ. ಶಿಕ್ಷಣದ ಬಗ್ಗೆ ಹೇಳಿದ್ರೆ ನನ್ನೊಂದು ಪ್ರೈಮರಿ ಸ್ಕೂಲ್ ಅಂದರೆ 1ರಿಂದ 5ನೇ ತರಗತಿವರೆಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳವಾಡಿ ಅಲ್ಲಿ ಮಾಡಿದ್ದು. ನಂತರ ನಾನು ಜವಾಹರ್ ನವೋದಯ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಜವಾಹರ್ ನವೋದಯ ವಿದ್ಯಾಲಯ ಹೊಂಡ್ರಬಾಳು ಅಲ್ಲಿ ಓದಿದ್ದು. ನಂತರ ನಾನು MBBS ನಾನು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಡ್ಯ ಅಲ್ಲಿ ನಾನು MBBSನ ವ್ಯಾಸಂಗ ಮಾಡಿದೆ. ನಂತರ MD ಇನ್ ಪೀಡಿಯಾಟ್ರಿಕ್ಸ್ ಅಂದರೆ ಮಕ್ಕಳ ತಜ್ಞರಾಗಿ MDನ ನಾನು ಕಿಮ್ಸ್ ಹುಬ್ಳಿಯಲ್ಲಿ ಮಾಡಿದೆ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹುಬ್ಳಿ ಅಲ್ಲಿ ಮಾಡಿದ್ದು. ನಮ್ಮ ತಂದೆಯವರು ಜಯರಾಮೇಗೌಡ ಅಂತ. ನಾವು ಮೂಲತಃ ಬಂದು ಮೈಸೂರು ಜಿಲ್ಲೆ KR ನಗರ ತಾಲೂಕು ಕೆಸ್ತೂರುಕೊಪ್ಪಲು ಗ್ರಾಮದವರು. ನಮ್ಮ ತಂದೆ ಆಟೋಮೋಟಿವ್ ಆಕ್ಸಲ್ ಅನ್ನೋ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ರು. ಈಗ 3 ವರ್ಷದಿಂದ ರಿಟೈರ್ಡ್ ಆದಮೇಲಿಂದ ಕೆಸ್ತೂರುಕೊಪ್ಪಲು ಗ್ರಾಮದಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ. ನಮ್ಮ ತಾಯಿಯವರು ಗಿರಿಜಮ್ಮ ಅಂತ, ಅವರು ಅಂಗನವಾಡಿ ಶಿಕ್ಷಕಿಯಾಗಿ ಕಳೆದ 25 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಬೆಳವಾಡಿ ಗ್ರಾಮದಲ್ಲಿ. ನನಗೆ ಒಬ್ಬರು ಅಕ್ಕ ಇದ್ದಾರೆ, ಭಾನುಪ್ರಿಯಾ ಅಂತ. ಅವರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ KSRTC ಇದ್ದಾರೆ. ಹಾಗೂ ಮದುವೆಯಾಗಿ ನಂದು 3.5 ವರ್ಷ ಆಗಿದೆ. ನಮ್ಮ ವೈಫ್ ಅವರು ಕೂಡ ಡಾಕ್ಟ್ರಾಗಿ ಸಿದ್ಧಾರ್ಥ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ. ಒಬ್ಬ ಮಗ ಇದ್ದಾನೆ, ಅಥರ್ವ ಅಂತ, 3 ವರ್ಷ. ಸರ್, ಪ್ರೇರಣೆ ಅಂದರೆ ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಂದು MD ಮಾಡುವಾಗ ಹೆಲ್ತನ್ನು ಬಿಟ್ಟು ಹಲವಾರು ತೊಂದರೆಗಳನ್ನ ನಾನು ಆಸ್ಪತ್ರೆಯಲ್ಲಿ ನೋಡಿದೆ. ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ತೊಂದರೆಗಳಾಗಿರ್ಬೋದು, ಆರ್ಥಿಕ ತೊಂದರೆಗಳಾಗಿರ್ಬೋದು, ಸಾಮಾಜಿಕ ತೊಂದರೆಗಳಾಗಿರ್ಬೋದು. ಹೆಲ್ತನ್ನು ಹೊರತುಪಡಿಸಿ ಸಮಾಜದಲ್ಲಿರೋ ಹಲವು ವಿಷಯಗಳು ಹೆಲ್ತನ್ನ ಡಿಟರ್ಮೈನ್ ಮಾಡ್ತವೆ. ಈ ಒಂದು ವಿಷಯನ ಅರ್ಥಿಕೊಂಡ ಮೇಲೆ ಇದಕ್ಕಿಂತ ಹೆಲ್ತ್ಗಿಂತ ಹೆಚ್ಚಾಗಿ ಬೇರೆ ಫೀಲ್ಡ್ಗಳಲ್ಲೂ ಯಾವುದು ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಅವುಗಳ ಬಗ್ಗೆ ಒಂದು ಕೆಲಸ ಮಾಡೋಣ ಅನ್ನೋ ಒಂದು ಸ್ಪಿರಿಟ್ನಲ್ಲಿ UPSC ಪ್ರಿಪ್ರೇಷನ್ನ ಶುರು ಮಾಡಿದ್ದೀನಿ ಸರ್. ಕೆಲಸ ಮಾಡಿಕೊಂಡು ಓದಿದ್ರಿಂದ ಭಾಳ ಸಮಯ ಸಿಗ್ತಿದ್ದು ಕಡಿಮೆ ನನಗೆ. ಹಾಗಾಗಿ ದಿನಕ್ಕೆ 5ರಿಂದ 6 ಅವರ್ ಓದ್ತಿದ್ದೆ ನಾನು. ಬಟ್ ಕಂಟಿನ್ಯೂಸ್ ಆಗಿ ಕಳೆದ 3 ವರ್ಷದಿಂದ ಪ್ರತಿದಿನ 5ರಿಂದ 6 ಅವರ್ ಓದಿದ್ದೀನಿ. ನಾನು ಕೋಚಿಂಗ್ ಯಾವುದೇ ಥರ ತಗೊಳ್ಳೋದ್ರೂ ಕೂಡ ನನಗೆ ಗೈಡೆನ್ಸ್ ಆಗಿ ಡಾಕ್ಟರ್ ನಾಗಾರ್ಜುನಗೌಡ IAS ಅಂತ, ಅವರು ಕೂಡ ಡಾಕ್ಟ್ರು, ಈಗ IAS ಆಗಿ ಮಧ್ಯಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ನನಗೆ ಥ್ರೂ ಔಟ್ ಮೈ ಜರ್ನಿ ತುಂಬಾ ಸಹಾಯ ಮಾಡಿದ್ದಾರೆ. ಸವಾಲುಗಳಂದರೆ ಈ ಎಕ್ಸಾಮ್ದು ಪ್ರೋಸೆಸ್ಸೇ 1 ವರ್ಷ ಇರುತ್ತೆ. ಸೊ ತುಂಬ ಲಾಂಗ್ ಜರ್ನಿ ಆಗುತ್ತೆ ಎಕ್ಸಾಮ್ ಪ್ರೋಸೆಸ್ಸೇ. ಸೊ ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಇರಬೇಕು ಮೊದಲನೇದಾಗಿ. ಎರಡನೇದು ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಮೂರನೇದಾಗಿ ಸಪೋರ್ಟ್, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ ಸರ್ ಎಕ್ಸಾಮಿಗೆ. ಈಗ IPS ಸಿಗೋ ಚಾನ್ಸಸ್ ತುಂಬ ಇದೆ. ನನಗೆ IAS ಅಂತ ಅಂದ್ಕೊಂಡು ಬಂದಿದ್ದೆ ನಾನು. ಹಾಗಾಗಿ ಮತ್ತೆ ಬರೆಯೋ ನಂದು ಉದ್ದೇಶ ಇದೆ ಸರ್, ಖಂಡಿತ ಬರಿತೀನಿ. ನನ್ನ ಯಶಸ್ಸಿನ ಮುಂದೆ ಹಲವಾರು ಜನ ಇದ್ದಾರೆ ಸರ್. ನ್ಯಾಚುರಲಿ ಫ್ಯಾಮಿಲಿ ಫಸ್ಟ್ ಬರುತ್ತೆ. ಚಿಕ್ಕದಿಂದ ನನ್ನ ತಂದೆ ತಾಯಿ, ನನ್ನ ಈಗೇನು ಒಂದು ಪರ್ಸನಾಲಿಟಿ ಇದೆ ಅದನ್ನು ಇದು ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗಿರ್ಬೋದು. ಅವ್ರನ್ನ ನೋಡಿ ತುಂಬ ಕಲಿತು ಅವ್ರ ಥರ ನಾವು ಸೋಷಲ್ ಸರ್ವಿಸ್ ಮಾಡಬೇಕು ಅಂತ ಬಂದವನು. ಮೊದಲನೇದಾಗಿ ನನ್ನ ತಂದೆ ತಾಯಿ. ಎರಡನೇದಾಗಿ ತುಂಬ ಮುಖ್ಯವಾದದ್ದು ನನ್ನ ಶಾಲೆ, ನಾನು ಕಲಿತಂಥ ಶಾಲೆ ಜವಾಹರ್ ನವೋದಯ ವಿದ್ಯಾಲಯ, ಅದು ನನ್ನ 2ನೇ ಇನ್ಸ್ಪಿರೇಷನ್ನು. ಮೂರನೇದಾಗಿ ಬಂದರೆ ನನ್ನ ಮದುವೆ ಆದಮೇಲಿಂದ ನನ್ನ ವೈಫ್ ನಾನು ಮಾಡೋದು. ಸೊ ಇದು 3 ಬಹಳ ಮುಖ್ಯ ಆಗಿದೆ ಸರ್. ನಾನು ಬೇಸಿಕಲಿ ಕನ್ನಡ ಮೀಡಿಯಮಲ್ಲಿ ಓದಿದ್ದು 7ನೇ ತರಗತಿ ತನಕ. ಆದರೆ ನಾನು MBBS MD ಎಲ್ಲ ಮಾಡುವಾಗ ಚೆನ್ನಾಗಿ ಇಂಗ್ಲೀಷ್ ಕಲ್ತಿದ್ದರಿಂದ ನಾನು ಇಂಗ್ಲೀಷ್ನಲ್ಲೇ UPSC ಎಕ್ಸಾಮ್ ಬರೆದೆ. ನನಗೆ ಅಷ್ಟು ತೊಂದರೆ ಆಗಿಲ್ಲ ಇಂಗ್ಲೀಷ್ ಬರೀಲಿಕ್ಕೆ. ಬಟ್ ಬೇರೆ ಕನ್ನಡ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರಿಗೊಂದು ಹೇಳೋದೇನೆಂದರೆ, ಕನ್ನಡ ಇಂಗ್ಲೀಷ್ ಅನ್ನೋದು ತುಂಬ ಮುಖ್ಯ ಆಗಲ್ಲ, ಇಲ್ಲಿ ವಿಷಯ ಮುಖ್ಯ ಆಗುತ್ತೆ. ಹಲವಾರು ಜನ ಕನ್ನಡದಲ್ಲಿ ಬರೆದು ಒಳ್ಳೆ ರ್ಯಾಂಕ್ ತೆಗೆದವರಿದ್ದಾರೆ, ಹಿಂದಿನಲ್ಲಿ ಬರೆದು ಒಳ್ಳೆ ರ್ಯಾಂಕ್ ತೆಗೆದವರಿದ್ದಾರೆ. ಭಾಷೆಗಿಂತ ವಿಷಯ ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಮಗ ಅವರು 91ರಲ್ಲಿ ಹುಟ್ಟಿದರು. 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಬೆಳವಾಡಿ ಸರ್ಕಾರಿ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. ಅವನು ಮೊದಲಿಂದ ವಿದ್ಯಾಭ್ಯಾಸ ಮಾಡುವಾಗೆಲ್ಲ ನಾನು ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾಯಿದ್ದೆ. ಯಾವುದೇ ಒಂದು ವಿದ್ಯಾಭ್ಯಾಸ ಅಂದ್ರೇನು, ಒಂದು ಪ್ರವಾಸ ಅಂದ್ರೇನು, ಸಮಾನತೆ ಅಂದ್ರೇನು, ಜಾತಿನಲ್ಲಿ ಯಾವುದೇ ಭೇದ ಭಾವ ಇರಬಾರ್ದು, ಒಂದು ವಿದ್ಯೆಯೇ ಒಂದು ವಿನಯಕ್ಕೆ ಮೂಲ ಅನ್ನೋ ವಿಚಾರದಲ್ಲಿ ಅವರಿಗೆ ಮಾಹಿತಿ ಹೇಳ್ತಾಯಿದ್ದೆ. ಅದೇ ಥರದಲ್ಲಿ ಮನೇಲೂ ಕೂಡ ಅವ್ರಿಗೆ ನಾನು ಗೈಡ್ ಮಾಡ್ತಾಯಿದ್ದೆ. ನಾನು ಹಲವಾರು ಮಕ್ಕಳನ್ನ, ಅಕ್ಕಪಕ್ಕದ ಮಕ್ಕಳನ್ನ ವಿದ್ಯಾಭ್ಯಾಸದಲ್ಲಿ ಡೆವಲಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ಮಕ್ಕಳ ಜೊತೆಗೆ ಅವ್ರನ್ನೂ ಸೇರಿಸ್ಕೊಂಡು ನಾನು ವಿದ್ಯಾಭ್ಯಾಸ ಮಾಡಿಸ್ತಾಯಿದ್ದೆ. ಮತ್ತು ಹೆಚ್ಚಿನ ಇದರಲ್ಲಿ ನಾನು ಒಂದು ಪ್ರವಾಸ ಮಾಡಿಸ್ತಾಯಿದ್ದೆ. ಮೂಲ ಉದ್ದೇಶ ಅಂದರೆ ಕೋಶ ಓದೋದಕ್ಕಿಂತ ದೇಶ ನೋಡೋದು ಉತ್ತಮ ಅನ್ನೋ ಒಂದು ಕಾನ್ಸೆಪ್ಟ್ ನನ್ನಲ್ಲಿತ್ತು. ಅದರಿಂದ ನಮ್ಮ ಹುಡುಗ ಏನು ಮಾಡ್ತಾಯಿದ್ರು, ಎಲ್ಲ ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಪ್ರವಾಸ ಸ್ಥಳಗಳನ್ನ ನೋಡ್ತಾ ಇದ್ದ. ಐತಿಹಾಸಿಕ ವಿಚಾರಗಳ ಬಗ್ಗೆ ನಾನು ಮಾರ್ಗದರ್ಶನ ಮಾಡ್ತಾಯಿದ್ದೆ, ಮಾಹಿತಿ ಕೊಡ್ತಾಯಿದ್ದೆ. ಅದರಿಂದ ಅವನು ಇಂಪ್ರೆಸ್ ಆಗಿ ಶಾಲೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ದ. ಈ ಬೆಳವಾಡಿ ಶಾಲೆಯಲ್ಲಿ ಅವನೇ ಕೂಡ ಮೊದಲನೇ ಸ್ಥಾನದಲ್ಲಿದ್ದ. ನನಗೆ ಮೊದಲಿಂದನೂ ಕೂಡ ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡೋದನ್ನು ಸ್ವಲ್ಪ ನನಗೆ ಬೇಸರ. ಯಾಕೆ ನಾವು
ಆರ್ಥಿಕವಾಗಿ ದುರ್ಬಲರಾಗಿರೋದ್ರಿಂದ ಸರ್ಕಾರ ಕೊಟ್ಟಂಥ ಸೌಲಭ್ಯನ ಉಪಯೋಗಿಸ್ಕೊಂಡು ಅದರಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ವಿದ್ಯಾಭ್ಯಾಸ ಮಾಡಬೇಕು. ಯಾಕೆಂದರೆ ನಾನು ಮೂಲತಃವಾಗಿ ಅನಾಥಾಲಯ ಅಂದರೆ ಆಶ್ರಮ ಅಂದರೆ ಆದಿ ಚುಂಚನಗಿರಿ ಆಶ್ರಮದಲ್ಲಿ ಚುಂಚನಗಡೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೆ. ಅಲ್ಲಿ 100 ಮಕ್ಕಳಿದ್ದರು, ಅದರಲ್ಲಿ ನಾನು ಒಬ್ಬ ಇದ್ದೆ. ಅದರಿಂದ ನನಗೆ ಜಾಸ್ತಿ ಜನ ಮಕ್ಕಳಿದ್ದಂಥ ಕಡೆ ಹೋದರೆ ಸ್ನೇಹಿತರು ಜಾಸ್ತಿ ಆಗ್ತಾರೆ, ನಾಲೆಡ್ಜು ಜಾಸ್ತಿ ಆಗುತ್ತೆ, ಮತ್ತು ಆಟ ಆಡೋಕ್ಕೆ ಮಕ್ಕಳು ಸಿಗ್ತಾರೆ. ಡಿಫ್ರೆಂಟ್ ಕ್ಯಾಟಗರಿ ಇರ್ತಕ್ಕಂಥ ಸ್ನೇಹಿತರು ಸಿಗೋದ್ರಿಂದ ನಾವು ಡಿಫ್ರೆಂಟಾಗಿ ಒಂದು ಚೇಂಜಸನ್ನು ಒಂದು ಬೆಳೆಸ್ಕೋಬೋದು. ಮಕ್ಕಳು ಸರ್ಕಾರಿ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ತಂದೆ ತಾಯಿಗಳಿಗೆ ಯಾವುದೇ ಥರವಾದಂಥ ಒಂದು ಆರ್ಥಿಕ ಹೊರೆ ಬೀಳೋದಿಲ್ಲ ಅನ್ನೋದು ನನ್ನ ಒಂದು ಮೂಲ ಉದ್ದೇಶ. ಸರ್ಕಾರದ ಉಪಯೋಗನ ಮಾಡ್ಕೊಳ್ಳೋದೇ ನಮ್ಮದು ಕರ್ತವ್ಯ ಮೂಲಭೂತವಾಗಿ. ಅದರಿಂದ ನಮ್ಮ ಮಕ್ಕಳನ್ನು ನಾವು ಯಾವುದೇ ಥರವಾದ ಖಾಸಗಿ ಶಾಲೆಗೆ ಹಾಕಲಿಲ್ಲ. ಅದರಿಂದ ಗೌರ್ಮೆಂಟ್ ಶಾಲೆ, ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಇದು. ಮೆಡಿಕಲ್ MBBS ಮಾಡುವಂಥ ಸಂದರ್ಭದಲ್ಲಿ ಅವನಿಗೆ 37,000 ರೂಪಾಯಿ ಖರ್ಚಾಗಿದೆ ಫೀಸು ಅಂತ. MDಗೆ ಮೊದಲನೇ ವರ್ಷದ ಫೀಸು 40,000 ರೂಪಾಯಿ ನಾನು ಫೀಸ್ ಕಟ್ಟಿದ್ದೆ ಅಷ್ಟೇ. ನೆಕ್ಸ್ಟು 2ನೇ ವರ್ಷ 3ನೇ ವರ್ಷಕ್ಕೆ ಅವರೇ ಸ್ಟೈಫಂಡ್ ಕೊಡೋದ್ರಿಂದ ಅದೇ ದುಡ್ಡಲ್ಲಿ ರೊಟೇಷನ್ ಆಯಿತು. ನಮ್ಮ ಹುಡುಗನ ಖರ್ಚು ವೆಚ್ಚಕ್ಕೆ ಎಲ್ಲದಕ್ಕೂ ಕೂಡ ಸರ್ಕಾರ ಕೊಟ್ಟಂಥ ಸ್ಟೈಫಂಡ್ ಅದರಲ್ಲೇ ಮ್ಯಾನೇಜ್ ಆಯಿತು. ನಮ್ಮ ವೈಯಕ್ತಿಕ ತಂದೆ ತಾಯಿಗಳ ಮೇಲೆ ಬಿದ್ದಂಥ ಖರ್ಚು MBBS ಮತ್ತು MD ಮಾಡೋಕ್ಕೆ ಕೇವಲ 77,000 ರೂಪಾಯಿ ಮಾತ್ರ. ಅವ್ನು PU ಮುಗಿದ ತಕ್ಷಣ ಇಂಜಿನಿಯರಿಂಗ್ ಹೋಗಬೇಕು ಅಂತ ಹೇಳ್ತಾ ಇದ್ದ. ನಾನು ಮನೆಯವರು ಇಲ್ಲಿ ಇರೋರೆಲ್ಲರೂ ಇಂಜಿನಿಯರ್ ಆದರೆ ಡಾಕ್ಟ್ರ್ ಆಗೋದು ಯಾರು, ಜನರ ಸೇವೆ ಮಾಡೋಕ್ಕೆ ನಮಗೆ ಅವಕಾಶ ಬೇಕು ಅಂಥೇಳಿ ನನ್ನ ಇದ್ರ ಮೇಲೇ ನಾವು MBBSಗೆ ಅಡ್ಮಿಷನ್ ಮಾಡಿದ್ವಿ. MBBS ಮೆಡಿಕಲ್ ಮಾಡೋದು ನನ್ನ ಗುರಿ, IAS ಅವ್ರ ಗುರಿ ಸರ್.